5 ಜಿಲ್ಲೆಗಳ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ನದಿಯ ಒಡಲು ಇದೀಗ ಬರಿದಾಗಿರುವಂಥದ್ದು. ನದಿಯಲ್ಲಿ ನೀರಿಲ್ಲದೆ ಸಂಪೂರ್ಣವಾಗಿ ಕ್ರಿಕೆಟ್ ಮೈದಾನದ ರೀತಿ ಒಂದು ಏನು ನದಿ ಕಾಣ್ತಾ ಇದೆ. ನಾವೀಗ ನದಿಯ ಒಡಲಲ್ಲಿದ್ವಿ, ನೋಡ್ಬೋದಾಗಿದೆ ಯಾವ ರೀತಿಯಂಥ ಒಂದು ಚಿತ್ರಣ ಇದೆ ಅಂತೇಳಿ. ಏನು ಇದು ತುಂಗಭದ್ರಾ ನದಿಯಲ್ಲಿ ಪ್ರತಿ ಬಾರಿಯೂ ಸಹ ಏನು ನೀರು ಈ ಭಾಗದಲ್ಲಿ ಕಾಣಸಿಗ್ತಾ ಇತ್ತು. ಆದರೆ ಈ ಬಾರಿ ಅಸಮರ್ಪಕವಾದಂತಹ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಏನು ನೀರಿಲ್ಲದೆ ಸಂಪೂರ್ಣವಾಗಿ ಬರಿದಾಗಿರುವಂಥದ್ದು. ಎಲ್ಲಿ ಆ ಕೆಲ ಭಾಗದಲ್ಲಿ ನೀರಿದೆ, ಆ ನೀರಿನಲ್ಲೇ ರೈತರು ತಮ್ಮ ಜಮೀನುಗಳಿಗೆ ಮೋಟ್ರುಗಳನ್ನಿಟ್ಟು ಜಮೀನನ್ನು ಉಳಿಸ್ಕೊಳ್ಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ತುಂಗಭದ್ರಾ ನದಿಯಿಂದ ದಾವಣಗೆರೆ ನಗರಕ್ಕೆ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಇದೀಗ ನದಿಯಲ್ಲಿ ನೀರಿಲ್ಲದೆ ಇರೋ ಕಾರಣದಿಂದಾಗಿ ಏನು ರಾಜನಹಳ್ಳಿಯ ಜಾಕ್ವೆಲ್ ಕೂಡ ಬಂದಾಗಿರುವಂಥದ್ದು. ಇನ್ನು ಕೇವಲ 15ರಿಂದ 20 ದಿನಗಳಿಗೆ ಮಾತ್ರ ದಾವಣಗೆರೆ ನಗರಕ್ಕೆ ಕುಡಿಯಲು ನೀರು ಪೂರೈಕೆ ಆಗ್ತದೆ. ಅದಾದ ನಂತರ ದಾವಣಗೆರೆ ನಗರಕ್ಕೂ ಕೂಡ ಜಲಕಂಟಕ ಎದುರಾಗುವಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಏನು ತುಂಗಭದ್ರಾ ನದಿ ಇದೆ, ತುಂಗಭದ್ರಾ ನದಿಯ ಇಕ್ಕೆಲಗಳಲ್ಲಿ ಏನು ತೋಟಗಳು ಮತ್ತು ಜಮೀನುಗಳು ಬರ್ತವೆ, ಆ ಜಮೀನುಗಳಿಗೆ ರೈತರು ಏನು ಪ್ರತಿನಿತ್ಯನೂ ಸಹ ನೀರನ್ನು ಪೂರೈಕೆ ಮಾಡಲಿಕ್ಕೆ ಸಾಕಷ್ಟು ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಅಂದರೆ ಇಲ್ಲಿರುವಂತಹ ಏನು ಅಳಿದುಳಿದಂಥ ನೀರಿದೆ, ಆ ನೀರಿನಲ್ಲಿ ಮೋಟ್ರ್ಗಳನ್ನು ಹಾಕ್ಕೊಂಡು ತಮ್ಮ ತೋಟಗಳಿಗೆ ನೀರನ್ನು ಹಾಯಿಸ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಅಂತ ಕರೆಂಟ್ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ನೀರು ಪೂರೈಕೆ ಮಾಡಬೇಕು, ಇಲ್ಲಾಂದರೆ ಇರುವಂತಹ ಜಮೀನನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋಂತಹ ಒಂದು ಚಿಂತೆ ರೈತರನ್ನು ಕಾಡ್ತಾ ಇರುವಂಥದ್ದು. ಸುಮಾರು 70ರಿಂದ 80 ಲಕ್ಷ ಹೆಕ್ಟೇರ್ನಷ್ಟು ಭಾಗದ ರೈತರು ಈ ತುಂಗಭದ್ರಾ ನದಿಯ ಇಕ್ಕೆಲಗಳಲ್ಲಿ ಬರ್ತಾರೆ. ಆದರೆ ಇದೀಗ ನದಿಯಲ್ಲಿ ನೀರು ಇಲ್ಲದೆ ಇರುವಂತಹ ಪರಿಸ್ಥಿತಿ ಎದುರಾಗಿದ್ದು, ಮುಂದೆ ಹೇಗೆ ಅನ್ನುವಂತಹ ಪ್ರಶ್ನೆ ರೈತರನ್ನು ಕಾಡ್ತಾ ಇರೋದು. ಇದೀಗ ಜಲಾಶಯ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರು ಹರಿಸ್ತಾರೆ ಅನ್ನೋಂತಹ ಮಾತು ಸಹ ಕೇಳಿಬರ್ತಾ ಇದೆ. ಇದೇ ಒಂದು ವೇಳೆ ಜಲಾಶಯಕ್ಕೆ ಏನು ತುಂಗಭದ್ರಾ ನದಿಗೆ ನೀರು ಬಿಟ್ಟಿದ್ದಾದರೆ ಏನು ಈ ಭಾಗದ ರೈತರುಗಳ ಪರಿಸ್ಥಿತಿ ಒಂದು ಏನು ಇರುವಂತಹ ಜಮೀನುಗಳನ್ನ ಉಳಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದೇ ಇಲ್ಲದೆ ಒಂದು ಏನು ಜಲಾಶಯದಿಂದ ನೀರು ಬಿಡಲಿಲ್ಲ ಅಂದರೆ ರೈತರಲ್ಲಿಯೂ ಸಹ ಒಂದು ಚಿಂತೆ ಎದುರಾಗಿರುವಂಥದ್ದು. ಈಗಾಗಲೇ ರೈತರು ಕೂಡ ಆಕಾಶದ ಕಡೆ ಮುಖ ಮಾಡಿ ವರ್ಣದೇವನಲ್ಲಿ ಕೃಪೆ ತೋರು ಅಂತೇಳಿ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ವರ್ಣದೇವ ಏನು ಮಳೆ ಸುರಿಸುವ ಮೂಲಕ ರೈತರನ್ನು ಕಾಪಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.